ಈಗ ಬಿಗ್ ಫೈನ ಮೂರನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಭಾರಿ ಅನಾಹುತ ಒಂದು ತಪ್ಪಿದೆ. ಈಗ ಏಕಾಏಕಿ ರನ್ವೇಗೆ ಬಂದು ಬೃಹತ್ ಬಲೂನ್ ಒಂದು ಬಿದ್ದಿರುವಂತದ್ದು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ತಪ್ಪಿದ ಭಾರಿ ಅನಾಹುತ. ಏಕಾಏಕಿ ರನ್ವೇಗೆ ಬಂದು ಬೃಹತ್ ಬಲೂನ್ ಒಂದು ಬಿದ್ದಿದೆ. ಸ್ವಲ್ಪದರಲ್ಲೇ ತಪ್ಪಿದೆ ಮತ್ತೊಂದು ವಿಮಾನದ ಮಹಾನ್ ದುರಂತ. ಏರ್ಪೋರ್ಟ್ನ ಭದ್ರತಾ ಲೋಪದಿಂದ ಈ ಒಂದು ಭಾರಿ ಅನಾಹುತವಾಗಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆಗುವ ರನ್ವೇಗೆ ಬಂದು ಬಲೂನ್ ಗುದ್ದಿದೆ. ಬಲೂನ್ನಿಂದಾಗಿ ಏರ್ಪೋರ್ಟ್ನಲ್ಲಿ ಈಗ ಭಾರಿ ಆತಂಕ ಸೃಷ್ಟಿಯಾಗಿರುವಂಥದ್ದು. ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆದಂಥ ಘಟನೆ ಇದು. ರನ್ವೇಗೆ ಬಂದಂಥ ಜಾಹೀರಾತಿಗಾಗಿ ಹಾರಿ ಬಿಟ್ಟಿದ್ದಂಥ ಬೃಹತ್ ಬಲೂನ್ ಹೊಸಕೋಟೆಯ ಬಿಸಿಡಿ ಕಂಪನಿಗೆ ಸೇರಿದಂಥ ಬಲೂನ್ ಇದಾಗಿದ್ದು, ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ಕೂಡ ನಡೀತಾ ಇದೆ. ಈಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭಾರಿ ಅನಾಹುತದಿಂದ ಸ್ವಲ್ಪದರಲ್ಲೇ ಪಾರಾಗಿದೆ. ಏಕಾಏಕಿ ರನ್ವೇಗೆ ಬಂದು ಆ ಬೃಹತ್ ಅಡ್ವರ್ಟೈಸ್ಮೆಂಟ್ ಕಂಪನಿಯ ಒಂದು ಬಲೂನ್ ಗುದ್ದಿದೆ. ಸ್ವಲ್ಪದರಲ್ಲೇ ಮತ್ತೊಂದು ವಿಮಾನ ದುರಂತ ತಪ್ಪಿರುವಂಥದ್ದು. ಮಣಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ದೇವನಹಳ್ಳಿ ರಿಪೋರ್ಟರ್ ಮಹೇಶ್, ಯಾವಾಗ ಆಯ್ತು ಈ ಒಂದು ಅನಾಹುತ? ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಂತ? ಕಾರ್ತಿಕ್, ಏನು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾಗಿರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು ಭದ್ರತಾ ವೈಫಲ್ಯ ಹೆಚ್ಚಾಗಿರುವಂತದ್ದು. ಈ ಘಟನೆ ಕಳೆದ 5ನೇ ತಾರೀಕು ಆಗಿರುವಂತದ್ದು. ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಏನು ಹೊಸಕೋಟೆ ಮೂಲದ ಬಿಸಿಡಿ ಕನ್ಸ್ಟ್ರಕ್ಷನ್ ಗ್ರೂಪ್ ಕಂಪನಿ ಏನಿದೆ, ಆ ಕಂಪನಿಯ ನೇತೃತ್ವದ ಒಂದು ಬಲೂನ್ ಸುಮಾರು ಇಲ್ಲಿಂದ ಹೊಸಕೋಟೆಗೆ 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಲ್ಲಿಂದ ಏನು ಬರುವಂತ ಕಸ್ಟಮರ್ಸ್ ಏನಿದ್ದಾರೆ, ಏನು ಕನ್ಸ್ಟ್ರಕ್ಷನ್ ಗ್ರೂಪ್ ಆಗಿರೋದ್ರಿಂದ ಅಲ್ಲಿ ಗ್ರಾಹಕರು ಏನ್ ಬರ್ತಾರೆ, ಅವ್ರನ್ನ ಈಸಿಯಾಗಿ ಸೆಳೆತ ಮಾಡ್ಲಿಕ್ಕೆ ಏನು ಬಲೂನ್ ಅನ್ನ ಮೇಲೆ ಆರ್ಬಿಡೋದಂತೂ ಮಾಮೂಲಿ ಆಗಿರುವಂತದ್ದು. ಇದು ಏನು ಕಂಪನಿಯ ಬೇಜವಾಬ್ದಾರಿಯಿಂದ ಮೇಲೆ ಆರಿ ಬಿಟ್ಟಂತಹ ಬಲೂನ್ ಏನಿದೆ, ಇದು ಸುಮಾರು ಹೊಸಕೋಟೆಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 30 ಕಿಲೋಮೀಟರ್ ವರೆಗೂ ಆರಿ ಬಂದು ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇ ಪಕ್ಕದಲ್ಲಿರುವಂತಹ ಕೆರೆಯಲ್ಲಿ ಬಿದ್ದಿರುವಂತದ್ದು. ತಕ್ಷಣ ಏನು ಮುಂಜಾಗ್ರತಾ ಕ್ರಮವಾಗಿ CISF ಅಧಿಕಾರಿಗಳೇನಿದ್ದಾರೆ, ಈ ಬಲೂನು ರನ್ವೇ ಪಕ್ಕದಲ್ಲಿದ್ದಂತಹ ಕೆರೆಗೆ ಬಿದ್ದ ತಕ್ಷಣ ಅದನ್ನ ಪರಿಶೀಲನೆ ಮಾಡಿರುವಂತದ್ದು. ಶ್ವಾನದಳೆಯಿಂದ ಯಾವ್ದಾದ್ರು ಸ್ಫೋಟಕ ಅಂಶಗಳಿದಾವ ಮತ್ತೆ ಇನ್ನಿತರ ಯಾವ್ದಾದ್ರು ಅಂಶಗಳಿದಾವ ಅಂತೇಳಿ ಪರಿಶೀಲನೆ ಮಾಡಿರುವಂತದ್ದು. ಆದ್ರೆ ತಕ್ಷಣಕ್ಕೆ ಯಾವುದೇ ರೀತಿಯಾದಂತಹ ಸ್ಫೋಟಕ ಮಾಹಿತಿ ಸಿಗದೆ ಇರೋದ್ರಿಂದ ಏನು CISF ಅಧಿಕಾರಿಗಳು ಏನು DGC ಏನು ಕಾನೂನುಗಳನ್ನ ಉಲ್ಲಂಘನೆ ಮಾಡಿರುವ ನಿಮಿತ್ತವಾಗಿ ಏನು BCD ಕಂಪನಿ ವಿರುದ್ಧವಾಗಿ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸ್ ಠಾಣೆಯಲ್ಲಿ ಈಗ ದೂರನ್ನ ದಾಖಲಿಸಿರುವಂತದ್ದು. ಮತ್ತೆ ಎಲ್ಲೊಂದ್ ಕಡೆ ಭದ್ರತಾ ಏನು ರಾಷ್ಟ್ರೀಯ ಭದ್ರತಾ ವೈಫಲ್ಯ ಕೂಡ ಉಲ್ಲಂಘನೆ ಆಗಿರೋದ್ರಿಂದ ಈಗ ಕಂಪನಿ ಮೇಲೆ ದೂರನ್ನ ದಾಖಲಿಸಿರುವಂತದ್ದು. ಹೆಚ್ಚಿನ ವಿಚಾರಣೆಗಾಗಿ ಈಗ ಪೊಲೀಸರು ಕ್ರಮವನ್ನ ಕೈಗೊಂಡು ತನಿಖೆ ನಡೆಸ್ತಾ ಇರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಹೇಶ್.